ಪಕ್ಕದ ಮನೆ ಹುಡುಗಿ ಮೆಸೇಜ್ ಹಾಕಿ ಹೇಳಿದ್ಲು, ಅಲ್ಲಿ ನಕ್ಷತ್ರ ನೇರಳೆ ಅಂತ ನಮ್ಮ ಕಡೆ ಹೇಳ್ತೇವೆ ನಾವು. ನಕ್ಷತ್ರ ನೇರಳೆ, ಜಂಬು ನೇರಳೆ ಮರ ಎಲ್ಲ ಉಂಟು ಅವರ ಮನೆ ಹತ್ರ. ಅಲ್ಲಿ ಕೊಯ್ಲಿಕ್ಕೆ ಹೋಗ್ತಾ ಇದ್ದೇವೆ, ನೀವು ಸಹ ಬರ್ತೀರಾ ಅಕ್ಕ ಅಂತ ಕೇಳಿದ್ಲು. ಹಾಗೆ ನಾನು ಸಹ ಹೋಗ್ತಾ ಇದ್ದೇನೆ. ಎಷ್ಟು ಹಣ್ಣು ಸಿಗ್ತದೆ, ಏನೆಲ್ಲ ಸಿಗ್ತದೆ ಅಂತ ಅಲ್ಲಿ ಹೋಗಿ ನೋಡ್ಬೇಕೀಗ. ನೋಡುವ. ಇಲ್ಲಿ ಒಂದು ಮರ ಉಂಟಲ್ಲ, ಇದು ಜಂಬು ನೇರಳೆದ್ದು ಮರ. ಇದರಲ್ಲಿ ಆಗ್ಲೇ ಇಲ್ಲ, ಎಂತ ಕೂಡ ಇಲ್ಲ. ದಾರಿ ಹೇಗೆ ಉಂಟು ನೋಡಿ. ಆಯ್ತಂಡು ನಾಯಿ ಕೂಡ ಬೋಗಳ್ತಾ ಉಂಟು, ಯಾರ ನಾಯಿ ಗೊತ್ತಿಲ್ಲ. ಶೋಕ್ ಉಂಡತ್ತ. ನಾಯಿ ಅಟ್ಟಿಸಿಕೊಂಡು ಬಂದ್ರೆ ಇವತ್ತು ಕತೆ ಮುಗೀತು. ಇಲ್ಲಿ ತೋಟ ಆದ್ರೆ ಒಂಥರ ಗುಡ್ಡದ ಹಾಗೆ, ಕಷ್ಟ ಆಗ್ತದೆ ಇದು ಹೋಗಿ ಕೂಡ. ಇಲ್ಲಿ ಒಂದು ಗಿಡ ಉಂಟಾಯ್ತಾ, ಎಷ್ಟು ಚಂದ ಉಂಟು ತೋರಿಸ್ತೇನೆ, ತುಂಬಾ ಚಂದ ಉಂಟು. ಈಗ ಅವಸ್ಥೆ ಎಂತ ಆಗಿದೆ ಅಂತ ಹೇಳಿದ್ರೆ, ನಕ್ಷತ್ರ ನೇರಳೆಲ್ಲ ಉದುರಿ ಹೋಗಿದೆ. ಮರದಲ್ಲಿ ಒಂದೇ ಒಂದು ಕೂಡ ಇಲ್ಲ. ನಾವು ಬಂದದ್ದು ಕತೆ ಮೋಸ ಆಗಿದೆ, ಎಲ್ಲ ಬಿದ್ದು ಉದುರಿ ಹೋಗಿದೆ ನೋಡಿ, ಬಾಡಿ ಹೋಗಿದೆ. ನೋಡಿ ಎಷ್ಟು ಜನ ಬಂದಿದ್ದಾರೆ, ಎಷ್ಟು ಜನ ಬಂದಿದ್ದಾರೆ ನೋಡಿ ಒಂದು ನಕ್ಷತ್ರ ನೇರಳೆ ಕೊಯ್ಲಿಕ್ಕೋಸ್ಕರ. ಆದರೆ ಎಲ್ಲ ಪ್ರಯತ್ನ ವಿಫಲ ಆಯಿತು. ಒಂದಿಲ್ಲ, ಮರದಲ್ಲಿ ಕೂಡ ಇಲ್ಲ, ಬಿದ್ದುಕೊಂಡು ಒಂದೆರಡು ಉಂಟು, ಎಲ್ಲ ಬಾಡಿ ಹೋಗಿದೆ. ತುಂಬ ಇತ್ತಂತೆ, ಈಗ ಎಲ್ಲ ಖಾಲಿಯಾಗಿದೆ. ನಾನು ಇದನ್ನು ಮನೆಗೆ ತೆಕ್ಕೊಂಡು ಹೋಗಿ ನೆಡ್ತೇನೆ. ಎಷ್ಟು ಚಂದ ಉಂಟು ಅಂತ ಹೇಳಿದ್ರೆ, ತುಂಬ ಉಂಟು, ವೆಲ್ವೆಟ್ ಹಾಗೆ ಉಂಟು ಎಲೆ ನೋಡಲಿಕ್ಕೆ. ಸೂರ್ಯನ ಕಿರಣ ಬೀಳುವಾಗ ಚಂದ ಹೊಳಿತದೆ. ಟಂಟಡ. ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೋಗ್ತಾ ಇದ್ದೇವೆ ಈಗ. ಬಂದದ್ದಕ್ಕೆ ಪ್ರಯೋಜನ ಆಯಿತು. ಒಂದು ಚಂದದ ಗಿಡ ಕೂಡ ಸಿಕ್ಕಿತ್ತು ಮನೆಯಲ್ಲಿ. ಒಂದು ಬಕೆಟಲ್ಲಿ ಏನಾದರೂ ಹಾಕಿಡ್ತೇನೆ ಚಂದಕ್ಕೆ. ಮತ್ತೊಂದು ವಿಷಯ ಅಂತ ಗೊತ್ತುಂಟ, ನಾವಾಗ ಬರುವಾಗ ಎಲ್ಲೆಲ್ಲಿ ಬಲ್ಲೆಯಲ್ಲಿ ಬಂದಿದ್ದೇವೆ ಆಯಿತಾ. ಈಗ ಹೋಗುವಾಗ ಚಂದ ದಾರಿ ಸಿಕ್ಕಿತ್ತು ನಮಗೆ. ಆಗ ಬಂದ ದಾರಿಯೇ ಬೇರೆ. ಇಲ್ಲಿ ಬರ್ತಿದ್ರೆ ಎಷ್ಟು ಬೇಗ ರೀಚ್ ಆಗ್ತಾ ಇದ್ವಿ ಗೊತ್ತುಂಟ. ಚೆಲುವೆ ಅಂತ ತೋರಿಸ್ತೇನೆ. ಚೆಲುವೆ ಬಾ ಬಾ. ಇದರ ಮುಖ ನೋಡಿ ಅಂತೆ, ಚಂದ ಬೊಟ್ಟೆಲ್ಲ ಹಾಕಿದಾಳೆ, ಇದಕ್ಕೆ ಹುಬ್ಬೆಲ್ಲ ಬಿಡಿಸಿದ್ದು ಇವಳೆ ಆಯ್ತಾ. ಇಲ್ಲಿ ಹಿಂದೆ ಇದ್ದಾಳಲ್ಲ ಅವಳು ಹಾಕಿದ ಆಯ್ತಾ. ನೋಡ ಇಲ್ಲಿ ಒಂದ್ಸಲ ಇವಳೆ ಹಾಕಿದ್ದು. ಎರಡು ನಾಯಿಯ ಮುಖ ನೋಡಿ. ಅವರೆಲ್ಲ ಅವರವರ ಮನೆಗೆ ಹೋದರು. ಹಾಗೆ ನಾನು ಕೂಡ ನನ್ನ ಮನೆಗೆ ಹೋಗುವುದಿಲ್ಲ. ಇಲ್ಲಿ ಹಿಂದೆ ಒಂದು ಮನೆ ಉಂಟು, ಮತ್ತು ಇಲ್ಲಿ ಸ್ವಲ್ಪ ಮೇಲೆ ಒಂದು ಮನೆ ಉಂಟು, ಮತ್ತು ಎದುರೇ ಇರೋದು ನಮ್ಮ ಮನೆ. ಹಾಗೆ ಸಣ್ಣದಿರುವಾಗೆಲ್ಲ ನಾವು ಹೀಗೆ ತುಂಬ ಮೋಜು ಮಸ್ತಿ ಎಲ್ಲ ಮಾಡ್ತಾಯಿದ್ವಿ. ಕಾಲೇಜಿಗೆ ಹೋಗುವಾಗ ಅವರು ಶಾಲೆಗೆ ಹೋಗ್ತಾಯಿದ್ರು, ನಾನು ಕಾಲೇಜಿಗೆ ಹೋಗ್ತಾಯಿದ್ದೆ, ಜೊತೆಯಲ್ಲೇ ಹೋಗ್ತಾ ಇದ್ದೆವು.
ಮತ್ತು ಇಲ್ಲಿ ಮೇಲೆ ಗುಡ್ಡೆ ಕಾಣ್ತಾ ಉಂಟಲ್ಲ, ಇಲ್ಲೆಲ್ಲ ಸುತ್ತಾಡ್ತಾ ಇದ್ದೆವು. ಹಾಗೆ ತೋಟಕ್ಕೆಲ್ಲ ನನ್ನ ಫ್ರೆಂಡ್ಸ್ ಒಟ್ಟಿಗೆ ಹೋಗಿ ಬಂದು ಮನೆಯಲ್ಲಿ ಕೂತ್ಕೊಳ್ಳುವಾಗ ಅಪ್ಪ ಕೂಡ ಹಾಲು ಕೊಟ್ಟು ಮತ್ತೆ ಪೇಟೆಗೆ ಹೋಗಿ ಬಂದರು. ಮತ್ತೆ ತಿಂಡಿ ಕೂಡ ತಕೊಂಡು ಬಂದಿದ್ರು, ಯಾವಾಗಾರೊಂದು ಒಂದ್ಸಲ ತರ್ತಾರೆ ನನಗೋಸ್ಕರ ತಿಂಡಿ. ಹಾಗೆ ಈಗ ಎಂತೆಲ್ಲ ತಂದಿದ್ದಾರೆ ಅಂತ ತೋರಿಸ್ತೇನೆ ಆಯ್ತಾ. ಹಾಗೆ ಅಪ್ಪ ಒಂದು ತೊಟ್ಟೆ ತಂದು ಕೊಟ್ಟರು, ಎಂತೆಲ್ಲ ತಂದಿದ್ದಾರೆ ಅಂತ ನೋಡ್ತೇನೆ ಆಯ್ತಾ. ತುಂಬ ಸಮಯ ಆಯಿತು ತಿಂಡಿ ಎಲ್ಲ ತರದೆ. ಹಾಗೆ ಇದೊಂದು ನೋಡಿ ಅಂತೆ, ಎಷ್ಟು ಚಂದ ಉಂಟಲ್ಲ, ರಸ್ಕ್ ಅಂತೆ, ಯಾವುದೋ ಒಂದು ಅಂಗಡಿಯಿಂದ ತಂದಿದ್ದಾರೆ ರಸ್ಕ್. ಎಷ್ಟು ದೊಡ್ಡ ಉಂಟು ನೋಡಿ ರಸ್ಕು, ನಾನು ಇದುವರೆಗೂ ಕೂಡ ಇಷ್ಟು ದೊಡ್ಡ ರಸ್ಕು ನೋಡಲಿಲ್ಲ. ಮತ್ತೆ ಬ್ರೆಡ್ ತಂದಿದ್ದಾರೆ, ಬ್ರೆಡ್ ನಾನು ತರಲಿಕ್ಕೆ ಹೇಳಿದ್ದು ಸ್ಯಾಂಡ್ವಿಚ್ ಮಾಡಲಿಕ್ಕೆ ಸಂಜೆಗೆ. ಹಾಗೆ ಮಿಲ್ಕ್ ಬ್ರೆಡ್ ತಕೊಂಡು ಬಂದಿದ್ದಾರೆ. ಮತ್ತೆ ಎಳ್ಳುಂಡೆ ತಂದಿದ್ದಾರೆ, ಎಳ್ಳುಂಡೆ ನಮಗೆ ತುಂಬ ಇಷ್ಟ. ಹಾಗೆ ಇದೊಂದು ವಾರಕ್ಕೆಲ್ಲ, ಇನ್ನು ಬೇರೆ ಎಂತ ಬೇಡ. ಮತ್ತೆ ಒಂದು ಪೇಪರ್. ವಾಪಸ್ ಅಂಬಟೆ ಕೊಯ್ಲಿಕ್ಕೆ ಅಂತ ಬಂದಿದ್ದಾರೆ ಇವರು ನೋಡಿ ಅಂತೆ. ಬರುವಾಗ ಕೊಕ್ಕೆಲ್ಲ ತೆಕ್ಕೊಂಡು ಬಂದಿದ್ದಾರೆ. ಅಂಬಟೆ ಕೊಯ್ತಾ ಇದ್ದಾರೆ 3 ಜನ ಕೂಡ. ಅಲ್ಲಿ ಕೆಳಗೆ ನಿಂತರೆ ಸ್ವಲ್ಪ ಕಷ್ಟ ಆಗ್ತದೆ ಕೊಯ್ಲಿಕ್ಕೆ ಅಂತ ಇಲ್ಲಿ ನಮ್ಮ ಮನೆ ಹತ್ರ ಮೇಲೆ ನಿಂತು ಕೊಯ್ಯೋದು. ಕೊಕ್ಕೆ 1 ಅಡಿಯಷ್ಟು ಅಂತರದಲ್ಲಿ ಗಿಡ್ಡಾಗಿದೆ, ಅದು ಕೊಯ್ಲಿಕ್ಕಾಗೋದಿಲ್ಲ ಅಂತ ಈಗ 3 ಜನ ಹಿಡ್ಕೊಂಡು ಕೊಯ್ಯುವ ಪ್ರಯತ್ನ ಮಾಡ್ತಾ ಇದ್ದಾರೆ ಆಯಿತಾ. ಜೊತೆಗೆ ಅವರದ್ದೊಂದು ನಾಯಿ ಕೂಡ ಇಲ್ಲಿ. ಇದೊಂದು ನಾಯಿ, ಅವರೆಲ್ಲಿ ಹೋದರೂ ಕೂಡ ಜೊತೆಯಲ್ಲಿ ಬರ್ತದೆ. ಅದಕ್ಕೆ ಮೇಕಪ್ ಎಲ್ಲ ಮಾಡಿದ್ದು ನಾನು ಆಗ ತೋರಿಸಿದೆ ಅಲ್ಲ, ಅದೇ ನಾಯಿ. ಇದರ ಹೆಸರು ಚೆಲುವಿ ಅಂತ. ಈಗ ಇವರು ಅಂಬಟೆ ಕೊಯ್ಲಿಕ್ಕೆ ಬಂದಿದ್ರಂತ, ಅವರ ಜೊತೆಗೆ ಈ ನಾಯಿ ಕೂಡ ಬಂದಿದೆ. ಎಂತ ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಉಂಟು ನಾಯಿ ಕೂಡ. ಈ ಒಂದು ಅಂಬಟೆ ಕೊಯ್ಲಿಕ್ಕೋಸ್ಕರ 3 ಜನ ನಿಂತ್ಕೊಂಡು ಹರಸಾಹಸ ಮಾಡ್ತಾ ಇದ್ದಾರೆ ಆಗಿನಿಂದ. ಅವರಿಗೆ ಅಂಬಟೆ ಕೊಯ್ಯೋದಕ್ಕಿಂತ ಜಾಸ್ತಿ ಅಲ್ಲಿ ನಗು ತಡಿಲಿಕ್ಕೆ ಆಗ್ತಾ ಇಲ್ಲ, ಆಗಿನಿಂದ ನಗ್ತಾ ಇದ್ದಾರೆ. ಅವರು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಅಂಬಟೆ ತನಕ ಕೊಕ್ಕೆ ಮುಟ್ಟುತ್ತದೆ, ಮತ್ತೆ ಬೀಳುವುದಿಲ್ಲ. ಹಾಗೆ ಆಗಿ ಆಗಿ ಕೊನೆಗೆ ಎಂತ ಮಾಡಿದ್ರು ಅಂತ ಹೇಳಿದರೆ, ಒಬ್ಬಳು ಕೊಯ್ತೇನೆ ಅಂತ ಹೇಳಿ ಹೋದ್ಲು. ಕೊಕ್ಕೆದ್ದು ಹಲ್ಲು ಕೂಡ ಗಟ್ಟಿ ಇರಲಿಲ್ಲ, ಅದನ್ನು 2-3 ಸಲ ಗಟ್ಟಿಯಾಗಿ ಕಟ್ಟಿ ಈಗ ಮತ್ತೆ ಕೊಯ್ಲಿಕ್ಕೆ ಹೊರಟಿದ್ದಾರೆ. 3 ಜನ ಹಿಡಿದುಕೊಂಡು ನಗಡಿಕೊಂಡು ಅಲ್ಲೇ ಸಮಯ ವ್ಯರ್ಥ ಆಗಿತ್ತು. ಈಗ ಒಬ್ಳು ಕೊಯ್ದ ಕೂಡಲೇ ಅಂಬಟೆ ಬಿತ್ತು. ಹಾಗೆ 3 ಜನಕ್ಕೂ ಕೂಡ ಖುಷಿ ಆಯಿತು, ಅಂಬಟೆ ಕೊಯ್ಲಿಕ್ಕೆ ಬಂದು ಅಂಬಟೆ ಸಿಕ್ಕಿತು ಅಂತ. ಅದಲ್ಲದೆ ಅವರೇ ತಯಾರು ಮಾಡಿದಂತಹ ಕೊಕ್ಕೆ ಕೂಡ ಅದು. ಹಾಗಾಗಿ ಈಗ ಇನ್ನೂ ಕೂಡ ಮರದಲ್ಲಿ ಎಲ್ಲಿಯಾದರೂ ಕೊಯ್ಲಿಕ್ಕೆ ಸಾಧ್ಯತೆ ಉಂಟಾ ಅಂತ ಹುಡುಕ್ತಾ ಇದ್ದಾರೆ. ಹಾಗೆ ಅವರು ಅಂಬಟೆ ಹೆಕ್ಕುವಾಗ ಇಲ್ಲಿ ನೊರೆಕಾಯಿ ಬಿದ್ದದ್ದು ಖಂಡಿತ ನನಗೆ. ಹಾಗೆ ಅದನ್ನು ಹೆಕ್ಕಿ ವಿಡಿಯೋ ಮಾಡಿ ತೋರಿಸುವ ಅಂತ. ಕೆಲವರಿಗೆ ಇದರ ಬಗ್ಗೆ ಗೊತ್ತಿರಲಿಕ್ಕಿಲ್ವಲ್ಲ, ಅದಕ್ಕೋಸ್ಕರ ವಿಡಿಯೋ ಮಾಡಿದ್ದು. ಇದು ನೊರೆಕಾಯ್ದು ಮರ ಆಯಿತಾ. ನನ್ನ ಕೈಯಲ್ಲಿ ಕಾಣ್ತಾ ಇರುವಂತಹ ಈ ಕಾಯಿಗೆ ಉಂಟಲ್ವಾ, ನಾವು ನೊರೆಕಾಯಿ ಅಂತ ಹೇಳುವಂಥದ್ದು. ನಮ್ಮ ಪ್ರಾಂತ್ಯದಲ್ಲಿ ಇದಕ್ಕೆ ನರೋಳ್ಕಾಯಿ ಅಂತ ಕೂಡ ಹೇಳ್ತಾರೆ. ಅಥವಾ ಬೇರೆ ಏನಾದರೂ ಹೇಳ್ತೀರಿ ಅಂತ ಹೇಳಿದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಹಿಂದೆ ಸಾಬೂನೆಲ್ಲ ಇಲ್ಲದ ಕಾಲದಲ್ಲಿ ತಲೆಗೆ ಸ್ನಾನ ಮಾಡುವಾಗ ಮತ್ತೆ ಬಟ್ಟೆ ತೊಳೆಯುವಾಗ ಎಲ್ಲ ಈ ಕಾಯಿಯನ್ನು ಸಾಬೂನಿನ ಹಾಗೆ ಬಳಸ್ತಾ ಇದ್ರು. ಈ ಕಾಯಿಯನ್ನಿಲ್ವಾ ಚಿನ್ನ ತೊಳಿಲಿಕ್ಕೆ ಕೂಡ ಉಪಯೋಗ ಮಾಡ್ತಾರೆ. ನಮ್ಮ ಪ್ರಕೃತಿಯ ಒಂದು ವೈಶಿಷ್ಟ್ಯತೆಯಲ್ಲಿ ಈ ಕಾಯಿ ಕೂಡ ಒಂದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಕಾಯಿಯ ಬಗ್ಗೆ ಹೆಚ್ಚಿನವರಿಗೆ ಗೊತ್ತಿರಬಹುದು, ಕೆಲವರಿಗೆ ಈ ಕಾಯಿಯ ಪರಿಚಯವೇ ಇರ್ಲಿಕ್ಕಿಲ್ಲ. ಅಂತಹವರಿಗೋಸ್ಕರ ಇವತ್ತಿನ ವಿಡಿಯೋ ಮಾಡ್ತಾ ಇರುವಂತದ್ದು. ಸಾಬೂನಿನಲ್ಲಿ ಯಾವ ರೀತಿ ನೊರೆ ಬರ್ತದೋ ಅದೇ ರೀತಿ ಈ ಕಾಯಿಯಲ್ಲಿ ಕೂಡ ನೊರೆ ಬರುವುದನ್ನು ನಾನು ನಿಮಗೆ ತೋರಿಸ್ತೇನೆ ಆಯ್ತಾ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ಮತ್ತಷ್ಟು ವಿಡಿಯೋಗಳಿಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.